ಜಮ್ಮು ಕಾಶ್ಮೀರ ಚುನಾವಣೆ ಅದೇ ಕರೆಕ್ಟ್ ಜನ ನನ್ನ ಪ್ರಕಾರ ರಾಜಕಾರಣಿಗಳಿಗೆ ಕಪಾಳ ಕೊಟ್ಟಿದ್ದಾರೆ ನನ್ನ ಪ್ರಕಾರ. ಅವ್ರು ಯಾರನ್ನಾರು ಆಯ್ಕೆ ಮಾಡಲಿ, ಹೌದು, ಮತ ಅವ್ರು ಕಾಂಗ್ರೆಸ್ನ ಆಯ್ಕೆ ಮಾಡ್ತಾರೋ, ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾರೋ, PDP ಮಾಡ್ತಾರೋ, BJP ಮಾಡ್ತಾರೋ, ಇಂಡಿಪೆಂಡೆಂಟ್ ಮಾಡ್ತಾರೋ, ಯಾರನ್ನಾರು ಮಾಡ್ಕೊಳ್ಳಿ. ಆಸಕ್ತಿ ಆದರೆ ಬುಡುಬುಡಿಕೆಗಳದ್ದು ಏನು ಬಿಡ್ತಾ ಇದ್ರಿ ರೈಲನ್ನ ಅಂದರೆ ರಾಜಕಾರಣಿಗಳು ನೀವು ಕೇಳಿಸ್ಕೊಳ್ಳೋರು ಇದ್ದಾರೆ. ನೋಡಿ ಏನು ಮಾಡಿದ್ದಾರೆ ಇವತ್ತು ಕೊನೆಯ ಹಂತದ 40 ಸ್ಥಾನ ನಡೀತಲ್ಲ, ಅದಕ್ಕೆ 65ಕ್ಕೂ ಹೆಚ್ಚು % ಮತದಾನ ಆಗಿದೆ, ವಿಚ್ ಈಸ್ ಮೋರ್ ದ್ಯಾನ್ ಎಲ್ಲೋ ಬೆಂಗಳೂರಲ್ಲಿ ವೋಟ್ ಆಗಿದ್ದೋ ಬಾಂಬೆಲಿ ವೋಟ್ ಆಗಿದ್ದಕ್ಕಿಂತನೂ ಜಾಸ್ತಿ. ಹೌದು, ಅರ್ಥ ಮಾಡ್ಕೊಳ್ಳಿ ಜನರ ಆಸೆ. ಫಸ್ಟ್ ಕ್ಲಾಸಾಗಿ ವೋಟ್ ಹಾಕಿದ್ದಾರೆ. ಹರಿಯಾಣನಲ್ಲೂ ನಡೀತಿದೆ ಎಂದಿನಂತೆ ಅವ್ರನ್ನವರು ಬೈಕೊಂಡು ಓಡಾಡ್ತಿದ್ದಾರೆ. ಅದು ಕಾಮನ್ ಅಲ್ವಾ ಸರ್? ಕಾಮನ್. ಬೈದೇ ಇದ್ರೆ ಬಹಳ ಬೇಜಾರಾಗತ್ತೆ. ಯಾರಿಗೆ ಸರ್? ಅವರವರಿಗೇನಾ? ಅನ್ನ ಬೆಳೆದವನಿಗೆ, ಅಕ್ಕಿನ ಸಾರಿ, ಅವನು ಬೇಜಾರಾಗ್ಬಿಡುತ್ತೆ. ಅವ್ರು ಬೇಜಾರು ಮಾಡ್ಕೊಳ್ತಾರೆ ಸರ್. ಓಕೆ, ಇನ್ನು ತಿರುಪತಿ ಲಡ್ಡು ಕಲಬೆರಕೆ ಆರೋಪ ಪ್ರಕರಣ ಸಂಬಂಧ ಆಂಧ್ರ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಕ್ಲಾಸ್ ಬೆನ್ನಲ್ಲೇ SIT ತನಿಖೆಯನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಇದರ ಮಧ್ಯೆ 11 ದಿನಗಳ ಪ್ರಾಯಶ್ಚಿತ್ತ ದೀಕ್ಷೆ ನಡೆಸಿರುವ DCM ಪವನ್ ಕಲ್ಯಾಣ್ ದೀಕ್ಷೆ ತೊರೆಯಲು ತಿರುಪತಿ ತಿರುಮಲಕ್ಕೆ ತೆರಳಿದ್ದಾರೆ. ಅಲಿಪಿರಿ ಮೆಟ್ಟಿಲು ಮೂಲಕ ಬೆಟ್ಟ ಹತ್ತಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ತಿಮ್ಮಪ್ಪನ ದರ್ಶನವನ್ನ ಮಾಡಿ ದೀಕ್ಷೆಯನ್ನ ಕೈಬಿಡಲಿದ್ದಾರೆ. ವಿಜಯವಾಡದಲ್ಲಿ ಮಾತನಾಡಿದ ಪವನ್, ಕಳೆದ 5 ವರ್ಷದಲ್ಲಿ ಆಂಧ್ರದಲ್ಲಿ 219 ದೇಗುಲಗಳನ್ನು ನಾಶ ಮಾಡಿದ್ದಾರೆ. ಹೀಗಾಗಿ ಸನಾತನ ಧರ್ಮ ರಕ್ಷಣೆ ಅತ್ಯವಶ್ಯಕ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಹೋರಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಹೋರಾಡ್ಲಿ, ಏನ್ ತಪ್ಪಿದೆ? ದೇಗುಲಗಳ ನಾಶ ಮಾಡೋದು, ಅದ್ರ ಬಗ್ಗೆ ದೇಗುಲ ನಾಶ, ಸನಾತನ ಧರ್ಮ ಹೋರಾಡ್ಲಿ, ತಪ್ಪೇನಿದೆ? ಹೌದು, ಬೇರೆಯವರೆಲ್ಲ ಎಲ್ಲದಕ್ಕೂ ಹೋರಾಡ್ಕೋಬಹುದು ಅಂದ್ರೆ ಅವರು ಹೋರಾಡ್ಬೋದು, ಅದ್ರಲ್ಲಿ ಏನಿದೆ? ಅದಕ್ಕೇನು ಅಡ್ಡಿ ಇಲ್ಲ, ಏನಿಲ್ಲ. ಸಾರ್ವಜನಿಕ ರಸ್ತೆ, ಫುಟ್ಪಾತು, ರೈಲ್ವೆ ಹಳಿ, ಜಲಮೂಲಗಳನ್ನೆಲ್ಲ ಆಕ್ರಮಿಸಿ ನಿರ್ಮಿಸಿದ ಯಾವುದೇ ಧರ್ಮದ ಧಾರ್ಮಿಕ ಕಟ್ಟಡಗಳನ್ನಾದರೂ ಸರಿ ಅದನ್ನು ತೆರವು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಬರೀ ಧಾರ್ಮಿಕ ಕಟ್ಟಡ ಅಲ್ಲ, ಈ ಫುಟ್ಪಾತಲ್ಲಿ ಬೇರೆ ಯಾವ್ದಾರು ಅಕ್ರಮ ಆಗಿದ್ರು ಅದನ್ನು ಕಿತ್ತಾಕ್ಬೇಕಪ್ಪ, ಬರೀ ಧಾರ್ಮಿಕ ಕಟ್ಟಡನೇ ಅಲ್ಲ. ಯಾರು ಇಲ್ಲಿ ದರ್ಗಾನೋ, ಗುರುದ್ವಾರನೋ, ದೇವಸ್ಥಾನನೋ ಎಲ್ಲ ತೆಗಿಬೇಕು ಅಂತ ಸುಪ್ರೀಂ ಕೋರ್ಟ್ದು ಪೀಠ ಹೇಳಿದೆ. ಬಟ್ ಇನ್ನು ಜಡ್ಜ್ಮೆಂಟ್ ಫೈನಲ್ ಆಗಿಲ್ಲ, ಕೊಡ್ತಾರೆ. ನೋಡೋಣ ಅವ್ರು ಏನು ಕೊಡ್ತಾರೆ ಅಂತ ನೋಡೋಣ. ಒತ್ತುವರಿ ಇದಕ್ಕೆ ಅದೇ ಬುಲ್ಡೋಸರ್ ನ್ಯಾಯಕ್ಕೆ ಹೋಗಿದೆಯಲ್ಲ ಅದೀಗ, ಅದಕ್ಕೆ ಈ ಕಾಮೆಂಟ್ ಅವ್ರು ಹಾಕಿರೋದು. ಆಮೇಲೆ ನೋಡೋಣ ಫೈನಲಿ ಏನು ಹೇಳ್ತಾರೆ ಅಂತ. ತೀರ್ಪು ಕಾಯ್ದಿರಿಸಿದಾರಲ್ಲ, ನೋಡೋಣ.